ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡಿದರು. ಕಮೆಂಟ್ಸಲ್ಲಿ ಕೆಲವು ಕೋರ್ಸ್ ಬಗ್ಗೆ ನನಗೆ ಕೇಳಿದ್ದಾರೆ ಹೆಚ್ಚಿನ ಮಾಹಿತಿಗೋಸ್ಕರ. ಸೊ ಆ ಹೆಚ್ಚಿನ ಮಾಹಿತಿಗೆ ನಿಮಗೆ ಕೊಡೋಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬನ್ನಿ, ಯಾರ್ಯಾರು ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಯಾವ ಇನ್ಫಾರ್ಮೇಷನ್ ಬೇಕು ಬೇಸ್ ಅಂದ್ಬಿಟ್ಟು ನಾನು ಗಿವ್ ಇನ್ಫಾರ್ಮೇಷನ್. ಈಗ ಮುತ್ತುರಾಜನವರು ಬಯೋ ಇನ್ಫಾರ್ಮೆಟಿಕ್ಸ್ ಬಗ್ಗೆ ಕೇಳಿದ್ದಾರೆ, ಮತ್ತು ನಾಗೇಶ್ ಅವರು ಬಯೋ ಇನ್ಫಾರ್ಮೆಟಿಕ್ಸ್ ಕೇಳಿದ್ದಾರೆ. ಸೊ ಮತ್ತು ಪದ್ಮ ಅನ್ನೋರು ಕೂಡ ಬಯೋ ಇನ್ಫಾರ್ಮೆಟಿಕ್ಸ್ ಕಡೆ ಕೇಳಿದ್ದಾರೆ. ಶರಣು ಅನ್ನೋರು ಅವರು ಕೂಡ ಬಯೋ ಇನ್ಫಾರ್ಮೆಟಿಕ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಉದಯ್ ಅನ್ನೋರು ಕೂಡ ಬಯೋ ಇನ್ಫಾರ್ಮೆಟಿಕ್ಸ್ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದಾಗ ತುಂಬ ಜನಕ್ಕೆ ಬಯೋ ಇನ್ಫಾರ್ಮೆಟಿಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದರೆ, ಬಯೋ ಇನ್ಫಾರ್ಮೆಟಿಕ್ಸ್ ಏನಂತಂದರೆ ಇದು 4 ವರ್ಷದ BTech ಕೋರ್ಸ್ ಆಗುತ್ತೆ, ಅಂದರೆ ಇಂಜಿನಿಯರಿಂಗ್ ಆಗುತ್ತೆ. ಇದು ನಿಮಗೆ BTech ಇನ್ ಬಯೋ ಇನ್ಫಾರ್ಮೆಟಿಕ್ಸ್ ಅಂತ ಇರುತ್ತೆ ಕೋರ್ಸು. ಇದು 4 ವರ್ಷ ಇರುತ್ತೆ. ಮತ್ತು ಇದರಲ್ಲಿ ನಿಮಗೆ ವೇರ್ ವಿ ಕ್ಯಾನ್ ಟೆಲ್ ದಟ್ ಬಯಾಲಜಿ ಇಸ್ ಮೀಟಿಂಗ್ ಎ ಟೆಕ್ನಾಲಜಿ ಅಂತ ಹೇಳ್ಬೋದು, ಓಕೆನಾ, ಅಥವಾ ಅದು ಟೆಕ್ನಾಲಜಿ ಇಸ್ ಮೀಟಿಂಗ್ ಎ ಬಯಾಲಜಿ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಡೇಟಾ ಅನಲಿಸ್ಟಾಗಿ ಕೆಲಸ ಮಾಡ್ತೀರಾ, ಅದಾದಮೇಲೆ ಜಿನೋಮ್ಸಲ್ಲಿ ಕೆಲಸ ಮಾಡ್ತೀರಾ, ಅದಾದಮೇಲೆ ನಿಮಗೆ ಸ್ವಲ್ಪ ಈ ಪೈಥಾನು ಮತ್ತು ಕೆಲವು ಸಾಫ್ಟ್ವೇರ್ ಗೊತ್ತಿರೋ ಸಾಕು ನಿಮಗೆ ನೀವು IT ಇಂಡಸ್ಟ್ರಿಯಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು. ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಮತ್ತು ನಿಮಗೆ ಈಗ ಡ್ರಗ್ ಡಿಸ್ಕವರಿ ಇರುತ್ತಲ್ಲ ಅದ್ರಲ್ಲಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ತುಂಬ ಮಕ್ಕಳಿಗೆ ಬರೀ ಬಯೋಟೆಕ್ನಾಲಜಿ ಬಯೋಮೆಡಿಕಲ್ ಮಾತ್ರ ಗೊತ್ತಿರುತ್ತೆ, ಬಯೋ ಇನ್ಫಾರ್ಮೆಟಿಕ್ಸ್ ಹೆಸರೇ ಕೇಳಿರಲ್ಲ. ಸೊ ಬಯೋ ಇನ್ಫಾರ್ಮೆಟಿಕ್ಸ್ ವೆರಿ ಗುಡ್, ಬಿಕಾಸ್ ತುಂಬ ಜನಕ್ಕೆ ಈ ಒಂದು ಮಾಹಿತಿ ಗೊತ್ತೇ ಇಲ್ಲ, ಓಕೆನಾ. ಸೊ ಈ ಬಯೋ ಇನ್ಫಾರ್ಮೆಟಿಕ್ಸ್ ಬಗ್ಗೆ ಯಾವ ಕಾಲೇಜ್ ಸೇರ್ಕೊಬೇಕಂತ ನಿಮ್ಗೆ ಡೌಟ್ಸ್ ಇದ್ದರೆ ಕೆಳಗಡೆ ತೋರಿಸೋ ನಂಬರ್ಗೆ ಫೋನ್ ಮಾಡಿ, ವಿಲ್ ಗಿವ್ ಯು ಕಂಪ್ಲೀಟ್ ಡೀಟೇಲ್ಸ್, ಓಕೆನಾ. ಮತ್ತು ಐ ಅಗ್ರಿ, ನಿಮಗೆ ಬಯೋ ಇನ್ಫಾರ್ಮೆಟಿಕ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದ್ರೆ ಪ್ಲೀಸ್ ಕಮ್ ಟು ಅವರ್ ಆಫೀಸ್. ನಮ್ಮ ಆಫೀಸಿಗೆ ಬನ್ನಿ, ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ರಿಗಾರ್ಡಿಂಗ್ ಬಯೋ ಇನ್ಫಾರ್ಮೆಟಿಕ್ಸ್. ಯಾವ ಕಾಲೇಜ್ ಸೇರ್ಕೊಂಡ್ರೆ ಒಳ್ಳೇದಾಗುತ್ತೆ, ಎಷ್ಟು ರ್ಯಾಂಕಿಂಗ್ ಬೇಕಾಗ್ಬೋದು, ಮತ್ತು ಎಷ್ಟು ಖರ್ಚಾಗುತ್ತೆ, ಅದಾದಮೇಲೆ ಎಲ್ಲಿ ಕೆಲಸ ಸಿಗುತ್ತೆ ಅದು ಕೂಡ ನಿಮ್ಗೆ ಕೊಡ್ತೀನಿ. ಬಯೋ ಇನ್ಫಾರ್ಮೆಟಿಕ್ಸಲ್ಲಿ ನೀವು ಕೆಲಸ ಮಾಡಿದ್ರೆ, ಒಂದು ಶಾರ್ಟಾಗಿ ನಿಮ್ಗೆ ಹೇಳಿದ್ರೆ, ನೀವು ಬಯೋ ಇನ್ಫಾರ್ಮೆಟಿಕ್ಸ್ ಇಂಜಿನಿಯರ್ ಆಗಿ ಆಚೆ ಬಂದರೆ ನಿಮಗೆ ರೆಸೆಷನ್ ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ. ಪ್ಲಸ್ ನಿಮಗೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ. ಇನ್ನು ಹೈಯರ್ ಪೊಸಿಷನ್ಲಿ ಡ್ರಗ್ ಡಿಸ್ಕವರಿನಲ್ಲಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟು ನಿಮಗೆ ಕೆಲವರು ಕಾರ್ಡಿಯಾಲಜಿ ಬಗ್ಗೆ ಕೇಳಿದರೆ, ಕಾರ್ಡಿಯಾಲಜಿ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಲೈಕ್ ಕಾರ್ಡಿಯಾಲಜಿ ಬಗ್ಗೆ ನಮಗೆ ಯಾರು ಸುನಂದ ಅನ್ನೋರು ಕೇಳಿದ್ದಾರೆ, ಕಾರ್ಡಿಯಾಲಜಿ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ದಾರೆ. ಮತ್ತು ಸುನಂದ ಅವರು BPT ಬಗ್ಗೆ ಕೂಡ ಕೇಳಿದ್ದಾರೆ. ರೂಪ ಅನ್ನೋರು ಕೂಡ ಕಾರ್ಡಿಯಾಲಜಿ ಬಗ್ಗೆ ಕೇಳಿದ್ದಾರೆ. ಮತ್ತು ಇವರು ರಾಧಾಕೃಷ್ಣ ಅನ್ನೋರು ಅವರು ಕೂಡ ಕಾರ್ಡಿಯಾಕ್ ಕೇರ್ ಬಗ್ಗೆ ಕೇಳಿದ್ದಾರೆ. ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಏನಾಗುತ್ತಂದರೆ ಇದು 3 ವರ್ಷ ಕೋರ್ಸು, 1 ವರ್ಷ ಇಂಟರ್ನ್ಶಿಪ್ ಆಗಿರುತ್ತೆ. ನೀವು ಕಾರ್ಡಿಯಾಲಜಿ ಅಥವಾ BSc ಕಾರ್ಡಿಯಾಕ್ ಕೇರ್ ಓದಿದ್ರೆ ಯು ವಿಲ್ ಬಿ ವರ್ಕಿಂಗ್ ಅಂಡರ್ ಎ ಸರ್ಜನ್. ಒಂದು ಸರ್ಜನ್ನು, ಒಂದು ಹಾರ್ಟ್ ಡಿಸೀಸಸ್ ರಿಲೇಟೆಡ್ಗೆ ನೀವು ಕೆಲಸ ಮಾಡ್ತೀರಾ. ಈಗ ನಿಮ್ಗೆ ಗೊತ್ತು, ಎಲ್ಲ ಸಣ್ಣ ವಯಸ್ಸಿಗೆ ಕೂಡ ಡಯಾಬಿಟಿಸ್ ಬರ್ತಾ ಇದೆ, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವರುಗಳ ಒಂದು ಬೇಡಿಕೆ ಜಾಸ್ತಿ ಆಗಿದೆ. ಆದರೆ ನೀವು BSc ಕಾರ್ಡಿಯಾಲಜಿ ಅಥವಾ ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಮಾಡಬೇಕಂದ್ರೆ ನೀವು ಯಾವುದೋ ಒಂದು ನಾರ್ಮಲ್ ಕಾಲೇಜಲ್ಲಿ ಮಾಡಿ, ಎಲ್ಲಿ ಅವ್ರದ್ದು ಹಾಸ್ಪಿಟಲ್ ಇಲ್ಲೋ ಅಂತ ಕಡೆ ಮಾಡಿದ್ರೆ ನಿಮ್ಗೇನೂ ಉಪಯೋಗ ಆಗೋದೇ ಇಲ್ಲ. ಯು ಮಸ್ಟ್ ಸ್ಟಡಿ ಇನ್ ಗುಡ್ ಮೆಡಿಕಲ್ ಕಾಲೇಜ್ ವೇರ್ ಪೇಷಂಟ್ಸ್ ಆರ್ ಕಮಿಂಗ್ ಮೋರ್. ಆಮೇಲೆ ಅಲ್ಲಿ ಹಾರ್ಟ್ ರಿಲೇಟೆಡ್ ಡಿಸೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಾರಾ, ಕಾರ್ಡಿಯಾಲಜಿಸ್ಟ್ ಇದ್ದಾರಾ, ಕ್ಯಾಥ್ಲ್ಯಾಬ್ ಇದೆಯಾ ಅಲ್ಲಿ, ಅದೆಲ್ಲ ನೀವು ಚೆಕ್ ಮಾಡಬೇಕು. ಈಗ ಹಾರ್ಟ್ ಎಕ್ಸ್ಟೆಂಟ್ ಆಗೋ ಕೆಲಸಗಳು ಮತ್ತು ಎನಿಥಿಂಗ್ ರಿಲೇಟೆಡ್ ಟು ಹಾರ್ಟ್ ರಿಲೇಟೆಡ್ ಸರ್ಜರಿಗೆಲ್ಲ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ. ಇದರಲ್ಲಿ ನಿಮಗೆ ಕೆಲಸ ಚೆನ್ನಾಗಿರುತ್ತೆ. ಆದರೆ ನೀವು ಬರೀ ಹಾಸ್ಪಿಟಲ್ ಮಾತ್ರ ಕೆಲಸ ಮಾಡ್ತೀರಾ ಆಗಲಿ, ಹೊರಗಡೆ ಕೆಲಸ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅದಲ್ಲದೆ ನಿಮಗೆ ಕಾರ್ಡಿಯಾಲಜಿಲಿ ಏನಂದರೆ ಸ್ವಲ್ಪ ಗ್ರೋತ್ ಕಡಿಮೆ ಮತ್ತು ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ. ಬಿಕಾಸ್ ಇವಾಗ ನೋಡಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಬರೀ 20 ಸೀಟ್ ಕೊಡ್ತಾರೆ ಅಷ್ಟೇ ಒಂದೊಂದು ಮೆಡಿಕಲ್ ಕಾಲೇಜಿಗೆ. ಸೊ 20 ಸೀಟ್ ಏನಕ್ಕೆ ಕೊಡ್ತಾರೆ ಅಂದರೆ ದೇ ರಿಕ್ವೈರ್ ಎ ಸ್ಪೆಷಲೈಸ್ಡ್ ಪೀಪಲ್. ಸುಮ್ಮನೆ ನಾರ್ಮಲ್ಲಾಗಿ ಅವರು ಮಿಸ್ಟೇಕ್ಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿ ಯಾವ ಕಾಲೇಜಲ್ಲಿ ಜಾಸ್ತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಮೇಲೆ ಅವ್ರ ಹತ್ರ ಎಲ್ಲ ಥರ ಇನ್ಸ್ಟ್ರೂಮೆಂಟ್ಸ್ ಇದೆ ರಿಗಾರ್ಡಿಂಗ್ ಸ್ಟಡಿ ಆಫ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಮತ್ತು ಕ್ಯಾಥ್ಲ್ಯಾಬು ಮತ್ತು ಕಾರ್ಡಿಯಾಲಜಿಸ್ಟು, ಮತ್ತು ಅಲ್ಲಿ ಹಾರ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದ್ದರೆ ಅಂಥ ಹಾಸ್ಪಿಟಲ್ಗೆ ಮಾತ್ರ ಅವರು ಕೊಡ್ತಾರೆ. ಸೊ ಅಂಥ ಕಡೆ ಕಲ್ತ್ರೆ ಮಾತ್ರ ನಿಮ್ಗೆ ಈಸಿ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಬಟ್ ಕಾಂಪಿಟೇಷನ್ ಕಡಿಮೆ, ತುಂಬ ಜನ ಕಡಿಮೆ ಕಾರ್ಡಿಯಾಲಜಿ ಮತ್ತು ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಓದೋದು. ಬಟ್ ಫೀಸ್ ಕೂಡ ತುಂಬ ಜಾಸ್ತಿ. ನೀವು ಮೆಡಿಕಲ್ ಕಾಲೇಜ್ ಓದಬೇಕಂದ್ರೆ ಫಸ್ಟ್ ಇಯರೇ ನಿಮ್ಗೆ 3 ರಿಂದ 4 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಗೌರ್ಮೆಂಟಿಂದ ಸೀಟ್ ಸಿಗೋದು ಕಷ್ಟ, ಏನಕ್ಕೆ ಇರೋದೇ 20 ಸೀಟು, ಅದರಲ್ಲಿ 10 ಸೀಟ್ ಗೌರ್ಮೆಂಟ್ ಸಿಕ್ಬಿಡುತ್ತೆ. ಕಾಂಪಿಟೇಷನ್ ಇಸ್ ಮೋರ್. ಬಟ್ ಇಫ್ ಯು ಕಂಪೇರ್ ವಿತ್ ಕಾರ್ಡಿಯಾಲಜಿ ಆ್ಯಂಡ್ ಬಯೋ ಇನ್ಫಾರ್ಮೆಟಿಕ್ಸ್ ಬೆಟರ್ ದ್ಯಾನ್ ಆ ಕಾರ್ಡಿಯಾಲಜಿಸ್ಟ್. ಯಾಕಂದರೆ ಬಯೋ ಇನ್ಫಾರ್ಮೆಟಿಕ್ಸಲ್ಲಿ ನೀವು IT ಸೆಕ್ಟರ್ ಕೆಲಸ ಮಾಡ್ತೀರಾ, ಮತ್ತು ನಿಮ್ಮದು ಒಂದು ಗ್ರೋತು ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ಸ್, ಓಕೆನಾ. ಮತ್ತು ನೆಕ್ಸ್ಟು ಕೆಲವರು BPT ಬಗ್ಗೆ ಕೇಳಿದ್ದಾರೆ. ಸೊ
ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಇದು ಒಂದು ನನಗೂ ಇಷ್ಟವಾಗಿರೋ ಒಂದು ಪ್ರೊಫೆಷನ್. ಇದೇನಾಗುತ್ತೆ, ಮೊದಲೆಲ್ಲ 4 ವರ್ಷ 6 ತಿಂಗಳಿತ್ತು, ಈಗ ಇದು 5 ವರ್ಷ ಆಗಿದೆ ಈ ಕೋರ್ಸು. 4 ವರ್ಷ 1 ವರ್ಷ ಇಂಟರ್ನ್ಶಿಪ್ ಇದೆ. ಆ್ಯಕ್ಚುಲಿ ಈ ವರ್ಷ ಏನು ಮಾಡಿದ್ರು, ನೀಟ್ ಕಂಪಲ್ಸರಿ ಬೇಕಂತ ಹೇಳಿದರು, ಬಟ್ ಆಮೇಲೆ ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಯಾರ್ಯಾರು 50% ಆ್ಯಂಡ್ ಅಬವ್ ಇದ್ದರೆ PCBನಲ್ಲಿ, ಆಯಿತಾ, ನೀವು ಆರಾಮಾಗಿ ಆ ಫಿಸಿಯೋಥೆರಪಿ ಓದ್ಬೋದು. ಫಿಸಿಯೋಥೆರಪಿ ಹೋದರೆ ಏನು ಅಡ್ವಾಂಟೇಜ್ ನಿಮಗೆ, ಯು ಕ್ಯಾನ್ ರೈಟ್ ಡಾಕ್ಟರ್ ಬಿಹೈಂಡ್ ಯುವರ್ ನೇಮ್. ಬರೀ ಡಾಕ್ಟರ್ನ ಅನ್ಸ್ಕೊಳ್ಳೋದಲ್ಲ, ನಿಮಗೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಬೇಕಾಗುತ್ತೆ ಸೊಸೈಟಿನಲ್ಲಿ. ಸೊ BPT ಈಸ್ ವೆರಿ ಗುಡ್ ಪ್ರೊಫೆಷನ್. ಇಲ್ಲೇನಾಗುತ್ತೆ, BPT ನೀವು ಓದಿದ್ರೆ ಎನಿಥಿಂಗ್ ಆಫ್ಟರ್ ಸರ್ಜರಿ ನೀವು ಇದಕ್ಕೆ ಬೆಳಕಿಗೆ ಬರ್ತೀರಾ. ಸೊ ಯಾರೋ ಒಬ್ಬರಿಗೆ ಕೈಗೇಟಾಯಿತು, ಕಾಲ್ಗೇಟಾಯಿತು, ಅವರಿಗೆ ಒಂದು ಆಪ್ರೇಷನ್ ಮಾಡಿದ್ರು, ಸರ್ಜರಿ ಆಯಿತು, ಕಾಲ್ಗೋ ಕೈಗೋ ರಾಡ್ ಹಾಕಿದ್ರು, ಅದಾದಮೇಲೆ ಅವ್ರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಈ ಫಿಸಿಯೋಥೆರಪಿಲಿ ಮಜಾ ಏನಂತಂದರೆ, ಪೇಷಂಟು ಒಂದೇ ಸಲ ಒಂದು ದಿನಕ್ಕೆ 2 ದಿನಕ್ಕೆ ಬರಲ್ಲ. ಅಟ್ಲೀಸ್ಟ್ ದೇ ವಿಲ್ ಕಮ್ ಫಾರ್ 15 days, 20 days, 30 days ಬೇಸ್ಡ್ ಆನ್ ದರ್ ಕ್ರಿಟಿಕಾಲಿಟಿ ಆಫ್ ದ ಸಿಚುಯೇಷನ್ ಆಫ್ ಎ ಪೇಷಂಟ್. ಅರ್ಥ ಆಯ್ತಾ? ಸೊ ಇದು ಕೂಡ ಒಂದು ಒಳ್ಳೆಯ ಪ್ರೊಫೆಷನ್ ಆಗಿದೆ. ತುಂಬ ಗೌರ್ಮೆಂಟಲ್ಲಿ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಸೊ ನೀವು ಸ್ಪೋರ್ಟ್ಸಲ್ಲಿ ಕೂಡ ಕೆಲಸ ಮಾಡ್ಬೋದು. ಒಂದು ಟೀಮ್ ಇರುತ್ತೆ, ಆ ಟೀಮ್ ಕೂಡ ಒಬ್ಬ ಫಿಸಿಯೋಥೆರಪಿಸ್ಟ್ ಬೇಕಾಗಿರುತ್ತೆ. ಆಮೇಲೆ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅವ್ರಿಗೆಲ್ಲ ಮಾತ್ರೆಯಿಂದ ಗುಣಮುಖ ಆಗಲ್ಲ, ಅವ್ರಿಗೆಲ್ಲ ಫಿಸಿಯೋಥೆರಪಿನೇ ಬೇಕಾಗುತ್ತೆ. ಸೊ ಯು ವಿಲ್ ಗೆಟ್ ಎ ಪೇಷಂಟ್ ಹೂ ಈಸ್ ಕಮಿಂಗ್ ಫಾರ್ ಲಾಂಗ್ ಟರ್ಮ್ ಫಾರ್ ಯುವರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ನಾವು. ಸೊ ಈಗ ನೀವೇನಾದರೂ ಸರ್ ಬಯೋ ಇನ್ಫಾರ್ಮೆಟಿಕ್ಸಾ ಅಥವಾ ನಾನು BSc ಕಾರ್ಡಿಯಾಲಜಿನ ಅಥವಾ BPT ಅಂದರೆ BPT ಈಸ್ ಅ ಗುಡ್ ಆಪ್ಷನ್, ಬಿಕಾಸ್ ನಿಮ್ಮದೇ ಆಗಿ ಸ್ವಂತ ಒಂದು ಥೆರಪಿ ಸೆಂಟರ್ ಇಟ್ಕೊಬೋದು ನೀವು. ಓಕೆನಾ? ಸೊ ಯು ಕ್ಯಾನ್, ನೀವೇ ಒಂದು ಹೊಸದಾಗಿ ನಿಮ್ಮದೇ ಒಂದು ಸಪ್ರೇಟಾಗಿ, ಈಗ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿ ನೀವು ಮಾಡಿದ್ರೆ ನೀವು ಹಾಸ್ಪಿಟಲೇ ಕೆಲಸ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಇಲ್ಲ ಆದರೆ ನೀವೇನಾದರೂ BPT ಮಾಡಿದ್ರೆ ಯು ಕ್ಯಾನ್ ಆಲ್ವೇಸ್ ಓಪನ್ ಯುವರ್ ಓನ್ ಥೆರಪಿ ಸೆಂಟರ್. ಇದು ಕೂಡ ಒಂದು ಒಳ್ಳೆ ಒಂದು ಪ್ರೊಫೆಷನ್ ಆಗಿರುತ್ತೆ. ಮತ್ತು ಬೇರೆ ಏನೇನು ಕೇಳಿದ್ರು ಜನ ನಮಗೆ ಹೇಳ್ತೀನಿ ನಿಮಗೆ ರೀ. B.Pharmacy ಈಸ್ ಆಲ್ಸೋ ವೆರಿ ಗುಡ್ ಕೋರ್ಸ್. ಇದು ಕೂಡ 4 ವರ್ಷ ಕೋರ್ಸ್ ಆಗುತ್ತೆ. ನೀವು B.Pharma ಮಾಡ್ಕೊಂಡು M.Pharma ಮಾಡ್ಕೊಬೋದು ಇಂಡಸ್ಟ್ರಿಯಲ್ ಫಾರ್ಮಸಿಗೆ ಹೋಗಬೇಕಾದ್ರೆ. ಅಥವಾ ನೀವೆಲ್ಲ ನಾನು ಕ್ಲಿನಿಕಲ್ ಫಾರ್ಮಸಿಸ್ಟ್ ಆಗ್ತೀನಿ ಅಂತಂದರೆ ನೀವು PharmD ಪೋಸ್ಟ್ ಬ್ಯಾಕ್ವರ್ಡ್ ಫಾರ್ಮಸಿ ಅಂತೀವಿ. ಅದು B.Pharma ಆದಮೇಲೆ 3 years ಕೋರ್ಸ್ ಆಗುತ್ತೆ. ಸೊ B.Pharma ಮಾಡಿದ್ರೆ ನೀವು ನಾರ್ಮಲಾಗಿ ಫೀಸ್ ಕೂಡ ಕಡಿಮೆ ಇರುತ್ತೆ. 1 ಲಕ್ಷ 1.25 ಲಕ್ಷ ನಾರ್ಮಲ್ ಫೀಸ್ ಇರುತ್ತೆ. ಇದು ನಾನು ಹೇಳ್ತಾ ಇರೋದು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಹೇಳ್ತಾ ಇರೋದು, ಆಯಿತಾ. ಇದು ಸಿಗುತ್ತೆ. ನೀವು ಒಂದು ಮೆಡಿಕಲ್ ಶಾಪ್ ಹಾಕೊಬೋದು, ನೀವು MR ಆಗ್ಬೋದು, ನೀವು ಕ್ವಾಲಿಟಿ ಚೆಕಿಂಗಲ್ಲಿ ಕೆಲಸ ಮಾಡ್ಬೋದು, ಫಾರೆನ್ಸಿಕ್ ಲ್ಯಾಬಲ್ಲಿ ಕೂಡ ಕೆಲಸ ಮಾಡ್ಬೋದು. ಬಟ್ ಈ B.Pharmaಗೆ ನೀವು ಮಾಸ್ಟರ್ಸ್ ಇದ್ರೆ ಕೂಡ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ನಾನು ಈ ಕೋರ್ಸಸ್ ಯಾರಿಗೆ ಹೇಳ್ತಾ ಇದ್ದಂದರೆ, ಯಾರ್ಯಾರು PCB ಓದಿದ್ರಿ, ನಿಮಗೆ ನೀಟಲ್ಲಿ ಒಳ್ಳೆಯ ಮಾರ್ಕ್ಸ್ ಬರ್ತಾ ಇಲ್ಲ, ನೀಟಲ್ಲಿ ನಿಮಗೆ 150 200 ಮಾರ್ಕ್ ಬರ್ಬೋದು, ಅಥವಾ ಕ್ವಾಲಿಫೈನೇ ಆಗಲ್ಲ, ಆಯಿತಾ, ಸುಮ್ಮನೆ 1 ವರ್ಷ ವೇಸ್ಟ್ ಮಾಡೋ ಬದಲು ಈ ಎಲ್ಲ ಕೋರ್ಸಸ್ ನೀವು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಬಟ್ ಹೌ ಟು ಸೆಲೆಕ್ಟ್ ದ ಗುಡ್ ಕಾಲೇಜ್, ಅದು ಆಲ್ಸೋ ವೆರಿ ಮಚ್ ಬಿಗ್ಗೆಸ್ಟ್ ಚಾಲೆಂಜ್ ನಿಮಗೆ, ಆಯಿತಾ. ಮನೆ ಹತ್ರ, ಮನೆ ಪಕ್ಕದಲ್ಲಿದೆ, ನಮ್ಮ ಫ್ರೆಂಡ್ ಗೊತ್ತಿದ್ದಾರೆ ಅಂಥ ಕಾಲೇಜುಗಳು ಸೇರಿಕೊಂಡ್ರೆ ನಿಮಗೆ ಲಾಸ್ ಆಗಿಬಿಡುತ್ತೆ. ಯಾವುದೇ ಕಾಲೇಜು, ಫಾರ್ ಎಕ್ಸಾಂಪಲ್ ನೀವು ಕಾರ್ಡಿಯಾಲಜಿ ಅಥವಾ ಯಾವುದೇ ಒಂದು ಅಲೈಡು, ಓಕೆನಾ, ಈ ಕೋರ್ಸಸ್ ನೀವು ಮಾಡಬೇಕಂದ್ರೆ ಯು ಮಸ್ಟ್ ಜಾಯಿನ್ ಫಾರ್ ಅ ಕಾಲೇಜ್ ವಿಚ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹಾಸ್ಪಿಟಲ್. ಇಲ್ಲ ಅಂದರೆ ಇದು ನಿಮಗೆ ತುಂಬ ಲಾಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಇರೋ ಕಾಲೇಜ್, ಮೆಡಿಕಲ್ ಹಾಸ್ಪಿಟಲ್ ಇರೋ ಕಾಲೇಜಲ್ಲಿ ನಿಮಗೆ 3 ಲಕ್ಷ 4 ಲಕ್ಷ ರೂಪಾಯಿ ಫೀಸ್ ಇದ್ದರೆ ಕಾರ್ಡಿಯಾಲಜಿಗೆ, ಹಾಸ್ಪಿಟಲ್ ಇಲ್ದಿರೋ ಕಾಲೇಜ್ಗಳಲ್ಲಿ 1 ಲಕ್ಷ 1.5 ಲಕ್ಷ ಇರುತ್ತೆ ಫೀಸು. ಆದರೆ ನಿಮ್ಗೆ ಏನಾಗ್ಬಿಡುತ್ತೆ, ಇಲ್ಲಿ ಏನು ನೀವು ಕಲಿಯೋಕ್ಕೆ ಆಗೋದಿಲ್ಲ. ಸೊ ನೀವು ಕಲಿತು ಕೂಡ ನಿಮಗೆ ಕೆಲಸ ಸಿಗಲ್ಲ. ಹೆಲ್ತ್ ಕೇರಲ್ಲಿ ನೀವು ಮಿಸ್ಟೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವು 100% ಅಕ್ಯುರೇಟ್ ಆಗಿರಬೇಕು, ಆವಾಗಲೇ ನೀವು ಕೆಲಸ ಮಾಡೋಕ್ಕಾಗತ್ತೆ. ಡೆಡಿಕೇಶನ್ ಬೇಕಾಗತ್ತೆ. ಅದಾದಮೇಲೆ ನಿಮಗೆ ಒಂದು ಶ್ರಮ ತುಂಬ ಪಡಬೇಕಾಗತ್ತೆ. ಆಮೇಲೆ ಯು ಮಸ್ಟ್ ಲವ್ ಯುವರ್ ಪ್ರೊಫೆಷನ್. ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಸೊ ಡು ನಾಟ್ ಜಾಯಿನ್ ಫಾರ್ ಅ ಕಾಲೇಜ್ ವಿಚ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಹಾಸ್ಪಿಟಲ್. ನನ್ನ ಒಂದು ಸಜೆಷನ್ ಇದು. ನಾನು ಮತ್ತೆ ಹಾಸ್ಪಿಟಲ್ ಇದ್ದರೆ ಕಾಲೇಜ್ ವಿರೋಧಲ್ಲ. ನಾನು ನಿಮ್ಗೆ ಹೇಳ್ತಾರೆ, ನಿಮ್ಮ ಒಳ್ಳೆದಕ್ಕೆ ಹೇಳ್ತಾನೆ. ಬಿಕಾಸ್ ಇದು ನಿಮ್ಮ ಒಂದು ಲೈಫು. ಯಾರ್ಯಾರೋ ಏನೇನೋ ಹೇಳ್ತಾರೆ ಸೇರ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಒಂದೇ ಒಂದು ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಆಯಿತಾ. ಆ ಕಾಲೇಜ್ ಬಗ್ಗೆ ಹೋಗಿ ಚೆಕ್ ಮಾಡಿ, ಆಯಿತಾ. ಸರ್ ಅಲ್ಲಿ ಅದಿದೆ ಇದಿದೆ ಅವೆಲ್ಲ ಇಲ್ಲ, ನೀವು ಕಣ್ಣಾರೆ ನೋಡಿ. ಫ್ರೀ ಆಗಿದ್ದೀರ ತಾನೇ, 7ನೇ ತಾರೀಕೋ 8ನೇ ತಾರೀಕೋ ಬರೋದು ನಮ್ಮ ಒಂದು CET ರಿಸಲ್ಟು, ಆಯಿತಾ. ಮತ್ತು ನಮ್ಮದೇ ಒಂದು CET ರ್ಯಾಂಕ್ ಪ್ರಿಡಿಕ್ಟರ್ ನಾವು ಮಾಡಿದ್ದೀವಿ. ಅದ್ರಲ್ಲಿ ಚೆಕ್ ಮಾಡಿ ನಿಮ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಇದೆ. ಅದು ಚೆಕ್ ಮಾಡ್ಕೊಂಡು ನಮಗೆ ಫೋನ್ ಮಾಡಿ, ತೋರಿಸ್ತಾರೆ ನಂಬರ್ ಕಾಲ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಜನ ಬರ್ತಾರೆ ನಮ್ಮ ಆಫೀಸಿಗೆ, ತುಂಬ ಮಕ್ಕಳು ದಿನಕ್ಕೆ ಒಂದು 3-4 ಜನ ಬರ್ತಾರೆ ಫಾರ್ ಕೆರೆ ಕೌನ್ಸಿಲಿಂಗ್ಗೆ. ನಾವು ಅವರಿಗೆ ಪ್ರತಿಯೊಂದು ವಿಷಯನ ಅವ್ರಿಗೆ ಎಲ್ಲನೂ ಕ್ಲಾರಿಫೈ ಮಾಡಿ ಕಳಿಸ್ತಾ ಇದ್ದೀವಿ. ದೇ ಆರ್ ವೆರಿ ಮಚ್ ಹ್ಯಾಪಿ ವಿತ್ ಅವರ್ ಆನ್ಸರ್ಸ್ ಫಾರ್ ದೆಮ್ ಆ್ಯಂಡ್ ದೇ ಆರ್ ಗೋಯಿಂಗ್ ಔಟ್ ವಿತ್ ಅ ವೆರಿ ಗುಡ್ ಕ್ಲಾರಿಟಿ. ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಂಥ ಆಪ್ಷನ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಯಾಕೆ ಬರಬಾರ್ದು? ಆರಾಮಾಗಿ ಬಂದು ಡೀಟೇಲ್ಸ್ ತೊಗೊಳ್ಳಿ. ಎಸ್, ನಾವು ಯೂಟ್ಯೂಬಲ್ಲೆಲ್ಲ ಕಳಿಸ್ತಾ ಇದ್ದೀವಿ, ಎಲ್ಲ ಮೆಸೇಜಸ್ಸೆಲ್ಲ ಇದೆ. ಮತ್ತು ಮುಂದಿನ ಯಾವುದೇ ಒಂದು ಸಬ್ಜೆಕ್ಟಿಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತೆ ನಾನು ಇದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ. ಮತ್ತು ಇನ್ನೊಬ್ರು ಕೇಳಿದರೆ BSc ಎಮರ್ಜೆನ್ಸಿ ಮೆಡಿಸಿನ್ ಬಗ್ಗೆ ಕೇಳಿದರೆ, ಎಮರ್ಜೆನ್ಸಿ ಮೆಡಿಸಿನ್ ಟ್ರಾಮಾ ಕೇರ್ ಟೆಕ್ನಾಲಜಿ ಇಸ್ ವೆರಿ ಮಚ್ ಗುಡ್ ಪ್ರೊಫೆಷನ್. ಅದಲ್ಲದೆ ಇದರಲ್ಲಿ ನಿಮ್ಗೆ ಏನಂತಾರೆ, ಟ್ರಾಮಾ ಕೇರ್ ಟೆಕ್ನಾಲಜಿಲಿ ಆ್ಯಂಬುಲೆನ್ಸಲ್ಲಿ ಕೆಲಸ ಮಾಡೋದು, ಆಯಿತಾ. ಅದಾದಮೇಲೆ
ಒಂದು ಪೇಷಂಟ್ನ ಬದುಕ್ಸೋಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಕೆಲಸ ನೀವು ಮಾಡ್ತೀರಾ. ICU ಕೆಲಸ ಸಿಗುತ್ತೆ ನಿಮಗೆ, ಮತ್ತು NICU ಕೆಲಸ ಸಿಗುತ್ತೆ. ಬಟ್ ಏನಂದರೆ ಎಮರ್ಜೆನ್ಸಿ ಮೆಡಿಸನ್ ಇವೆಲ್ಲ ನೀವು ಓದಿದ್ರೆ ನಿಮ್ಗೆ ಏನಂತಂದರೆ ನಿಮಗೆ ಹಾಸ್ಪಿಟಲಲ್ಲಿ ಮಾತ್ರ ಕೆಲಸ ಸಿಗುತ್ತಾಗಲಿ, ಹಾಸ್ಪಿಟಲ್ ಟು ಬೇರೆ ಕಡೆ ನಿಮಗೆ ಕೆಲಸ ಸಿಗಲ್ಲ. ನೀವು ಸ್ವಂತವಾಗಿ BPT ಥರ ಏನೂ ಮಾಡೋಕ್ಕಾಗಲ್ಲ, ಸ್ವಂತವಾಗಿ B.Pharm ಥರ ನೀವೇನು ಮಾಡೋಕ್ಕಾಗಲ್ಲ, ಸ್ವಂತವಾಗಿ ನೀವು ಬಯೋ ಇನ್ಫಾರ್ಮೆಟಿಕ್ಸಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತೀರಾ, ಅದು ಮಾಡಲಿಕ್ಕಾಗೋದಿಲ್ಲ. ಸೊ ಯುವರ್ ವರ್ಕ್ ನೇಚರ್ ವಿಲ್ ಬಿ ಆನ್ ಅ ಹಾಸ್ಪಿಟಲ್ ಬೇಸ್ಡೇ ಇರುತ್ತೆ. ಇದೊಂದು ಬಿಟ್ಟರೆ ಈ ಎಲ್ಲ ಪ್ರೊಫೆಷನ್ ಕೂಡ 100% ಕೆಲಸ ಸಿಗುತ್ತೆ ನಿಮಗೆ. ಬಟ್ ನನ್ನ ಒಂದು ಸಿನ್ಸಿಯರ್ ಸಜೆಷನ್, ಜಾಯಿನ್ ಫಾರ್ ಅ ಕಾಲೇಜ್ ವಿಚ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಹಾಸ್ಪಿಟಲ್ ಅಂತ. ಓಕೆನಾ? ಸೊ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎನಿ ಅದರ್ ಕೋರ್ಸಸ್ ಪ್ಲೀಸ್ ಕಮೆಂಟ್. ನಾನು ಮುಂದಿನದಲ್ಲಿ ಮತ್ತೆ ವಿಡಿಯೋ ಮಾಡ್ತೀನಿ, ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಯಾರಿಗಾದರೂ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕೆರಿಯರ್ ಕೌನ್ಸಿಲಿಂಗ್, MBBS ಮಾಡಲಾ ಬೇಡವಾ, ಏನು ಓದಲಿ, ಏನು ಮಾಡಲಿ, ಯು ಪ್ಲೀಸ್ ಕಾಂಟ್ಯಾಕ್ಟ್ ಅಸ್, ವಿ ಆರ್ ದೇರ್. ಮತ್ತು CET ಕೌನ್ಸಿಲಿಂಗಲ್ಲಿ ನಿಮಗೆ ಎಂಟು ನಿಮಗೆ ಸರ್ವಿಸ್ ಬೇಕಾ, ರೈಟ್ ಫ್ರಮ್ ಆಪ್ಷನ್ ಎಂಟ್ರಿ, ವಿ ಆರ್ ದೇರ್, ಪ್ಲೀಸ್ ಕಮ್ ಟು ಅಸ್. ನೀಟಲ್ಲಿ ಕೂಡ ಅಷ್ಟೇ, ಆಪ್ಷನ್ ಎಂಟ್ರಿಯಿಂದ ಹಿಡಿದು ನಿಮ್ಮ ಕಾಲೇಜ್ ಸೆಲೆಕ್ಷನ್ವರೆಗೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.